ನೀವು ಇಲ್ಲೇ ಇರಿ. ಸರ್ ನಮಸ್ತೆ, ನನ್ನ ಹೆಸರು ಪುಟ್ಟರಾಜು ಅಂತ ಹೇಳಿ, ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು, ನಮ್ಮೂರು ಕಾಡನಕೊಪ್ಪಲು. ನಾನು ದನಿನ ವ್ಯಾಪಾರ ಮಾಡ್ತೀನಿ. ಯಾವಾಗಲೂ ವರ್ಷದಲ್ಲಿ 2 ಜೊತೆ 3 ಜೊತೆ ಮನೆ ಹತ್ರ ಇದ್ದೇ ಇರ್ತವೆ. ಸದ್ಯಕ್ಕೀಗ ಚುಂಚಿನಕಟ್ಟೆ ಜಾತ್ರೆಗೆ 4 ಏರ್ ಕಟ್ಟಿದ್ದೀನಿ. ನಾವು ಸಾಮಾನ್ಯವಾಗಿ ಸಣ್ಣ ರೈತರಿಂದ ದೊಡ್ಡ ರೈತರ ಗಂಟನೂ ಕಟ್ಟಿದ್ದೀವಿ. ಕೆಲವರು ಅಪ್ಪರ ದುಡ್ಡು ಹೇಳ್ಬೋದು. ನಾವು ಅದು ಏನು ಇಲ್ಲಿ ನಡೀತದೆ ಚುಂಚಿನಕಟ್ಟೆ ಜಾತ್ರೆಯಲ್ಲಿ ಆ ಥರ ದನ ಕೊಡ್ತಾಯಿದ್ದೀವಿ. ಮೊದಲನೇ ಬಂದ್ಬಿಟ್ಟು ರೂಪಾಯಿ ಬಣ್ಣದವು 1.40 ಹೇಳ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಬಂದರೂ ಕೊಡ್ತೀವಿ. ಎರಡನೇ ಬಂದ್ಬಿಟ್ಟು 1.70 ಹೇಳ್ತಾಯಿದ್ದೀವಿ. 4 ಕಲ್ಲು ಸೆಲೆಕ್ಷನ್ ಆಗವೆ. ಮೂರನೇ ಬಂದ್ಬಿಟ್ಟು ಕಡೆ ಎತ್ತು 1.70 ಹೇಳ್ತಾಯಿದ್ದೀವಿ. ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ. 4ನೇ ಏರ್ ಬಂದ್ಬಿಟ್ಟು 2 ಕಲ್ಲು ಅವು 1.40 ಹೇಳ್ತಾಯಿದ್ದೀವಿ. ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್? ನಾನು ಈಗ ಸದ್ಯದಲ್ಲಿ ನಮ್ಮ ತಂದೆಯವರು ಆವಾಗಿನ ಸಾಕ್ತಿದ್ರು. ನಮ್ಮ ತಂದೆ ನಮ್ಮ ಸಾಕ್ತಿರಲ್ಲ. ನಾನು ಈಗ ಬೆಂಗಳೂರಲ್ಲಿ ಕಾರ್ಗೆ ಓಡಿಸ್ತಿದ್ದೆ ಒಬ್ಬರು. ಬಿಟ್ಟ ನಂತರ ಈಗ ಲಾಕ್ಡೌನ್ ಆದಮೇಲೆ ದನಿಯಿಂದ ಹಿಡ್ದಿರೋದು. ಅವಾಗಿಂದ ಪಾಸಪ್ಪ ನಮ್ಗೆ ಚೆನ್ನಾಗಿ ಇರ್ತದೆ, ಕೈ ಮಾಡ್ತಾ ಇದ್ದೀನಿ. ಈಗ ನಾನು ಚುಂಚನಕಟ್ಟೆ ನಮ್ಗೆ ಬಿಟ್ಟಾದ್ಮೇಲೆ 3ನೇ ಜಾತ್ರೆ ಮಾಡ್ತಾ ಇದ್ದೀನಿ ಸರ್. ನಿಮ್ಮದು ಪ್ರಾಪರ್ ಬಂದು? ಸರ್ ಪ್ರಾಪರ್ ಬಂದು ಕಾಡನಕೊಪ್ಪಲು ಹುಣಸೂರು ತಾಲೂಕು. ಎಷ್ಟು ಖುಷಿ ಆಗುತ್ತೆ. ಕಾರ್ಗಿಂತ ನೋಡಿ, ಕಾರು ಕೂಡ ಅದು ಒಂದು ದೇವರಿದ್ದಂಗೆ, ಅದು ನಿಮ್ಮನ್ನ ಕಾಪಾಡಿರುತ್ತೆ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಬೆಂಗಳೂರಲ್ಲಿ 2014ರಿಂದ ಇಟ್ಟು 2021-22 ತನಕ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಶೂಟಿಂಗ್ ಫೀಲ್ಡ್ ಹೋದೆ. ಅವರ ಹೀರೋಯಿನ್ ಇದು ಮಾಸ್ಟರ್ ಪೀಸ್, ಅವ್ರು ಸುಮಾರು ಮೂವಿಗಳಿಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಅದೆಲ್ಲ ಬಿಟ್ಟಾದ್ಮೇಲೆ ಅದು ನಮ್ಗೆ ಸಂತೋಷ ಸಿಕ್ಲಿಲ್ಲ. ನೆಕ್ಸ್ಟ್ ಕ್ಯಾಬ್ ಓಡಿಸಿದೆ, ಅದು ಸಂತೋಷ ಸಿಕ್ಲಿಲ್ಲ. ಈ ದನಿನ ಮೇಲೆ ಬಂದಾದ್ಮೇಲೆ ಇದು ಬಿಟ್ಟು ಯಾವ ಕೆಲಸನೂ ಮಾಡ್ಬಾರ್ದು. ಇದೇ ಸಾಕಪ್ಪ, ಇದ್ರ ಜೊತೆ ಇದ್ಕೊಂಡು ತೊಪ್ಪೆ ಎತ್ಕೊಂಡು ಇದ್ರೆ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿರ್ಬೋದು ಅಂತ ನೆಮ್ಮದಿಯಾಗಿದ್ದೀವಿ ಸರ್. ಇದರಲ್ಲಿ ಇಷ್ಟೊಂದು ನಮ್ಗೆ ಖುಷಿ ನ್ಯಾದಿಲ್ಲ. ನಮ್ಮ ಮತ್ತೆ ರೈತರ ಪಟ ಹೊಲ್ದ ಆರಂಭ ಮಾಡ್ಕೊತೀವಿ. ನಾವು ತಂಬಾಕು ಬೆಳೆಯೋರು, ತಂಬಾಕು ಬೆಳ್ಕೊತೀವಿ ಟೈಮಲ್ಲಿ. ಮತ್ತೆ ದನಿನ ವ್ಯಾಪಾರನೂ ಎಲ್ಲ ಮಾಡ್ಕೊತೀವಿ ಸರ್. ಏನನ್ಸುತ್ತೆ? ಜೈ ಹಳ್ಳಿಕಾರ್ ಅಂತೀರಾ? ಜೈ ಹಳ್ಳಿಕಾರ್ ಸರ್. ರೈತರ ಮಕ್ಕಳು ಸರ್, ರೈತರ ಮಕ್ಕಳು ಬೆಳಿಬೇಕು. ನಾ ಹೇಳೋದು ಇದರಲ್ಲಿ ಏನಪ್ಪ ಅಂದ್ರೆ, ಈಗೆಲ್ಲ ಬೆಂಗಳೂರು ಮಂಗಳೂರು ಇನ್ನೊಂದು ಎಲ್ಲರೂ ದನ ಸಾಕ್ತಾರೆ. ನಮ್ಮ ತಾವು ಬರೀ 1.87 ತಗೊಂಡೋಗಿ 4 ಲಕ್ಷ ಕೊಟ್ಕೋತಾರೆ. ಏನಂತವ್ರೆ, ದನ ತಗೊಳ್ಳೋರ್ಗು ಇದು ಅಷ್ಟು ಲಕ್ಷನ ಇಷ್ಟು ಲಕ್ಷನ ಅಂತ ಕಟ್ಟೋರ್ಗು ತುಂಬಾ ಎದುರಿಸ್ತವ್ರೆ ದೊಡ್ಡ ಕೈನವರು. ಈಗ ದೊಡ್ಡ ಕೈನವ್ರು ಅಂದ್ರೆ ಇನ್ನೊಬ್ರು ಅವರೇ ತಗೋಬೇಕು. ಇನ್ನೊಂದು ವರ್ಷಕ್ಕೆ 5 ವರ್ಷ ಕೊಟ್ಟಿದ್ರು, 5 ವರ್ಷಕ್ಕೆ ಬಂದು ಯಾವನ್ ಕೊಟ್ಟವನೇ ಅವನೇ ತಗೋಬೇಕು. ಆ ಥರ ಟ್ರಿಕ್ ನಡೀತವೆ. ನಮ್ಮ ತಾವು ಆ ಥರ ಇಲ್ಲ. ಯಾರೇ ಸಣ್ಣ ರೈತರು ತಕೊಂಡ್ರು 1 ಲಕ್ಷದಿಂದ ಹಿಡಿದು 2 ಲಕ್ಷ ತನಕ ಟಾಪ್ ಅವ್ರಿಗೆ ಕೊಡ್ಬೇಕಾದ್ರೆ ಊಟ ಮಾಡೋ ಕೊಡ್ತೀವಿ, ಇಲ್ಲ ಹಾಗೆ ಯಾರೋ ಕೊಡ್ತೀವಿ ಸರ್ ನಾವು. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಸಮರ್ಥ ಪುಟ್ಟು ಅಂತದೆ, ಅದ್ರಲ್ಲಿ ಯಾವಾಗ ಹಳ್ಳಿಕಾರ್ ಫುಲ್ ಆಗ್ತಾ ಇರ್ತೀನಿ. ಫಾಲೋ ಮಾಡಿ. ಓಕೆ, ಫಾಲೋ ಮಾಡಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನಿಮಗೆ ಫಾಲೋ ಮಾಡೋ ಥರ ಮಾಡಿರ್ತೀನಿ. ಓಕೆನಾ?